ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು 38 ಸೈಜಿಂದು ಒಂದು ಬ್ಲೌಸನ್ನು ಕಟಿಂಗ್ ಮಾಡೋದು ಯಾವ ರೀತಿಯಿಂದ ತೋರಿಸ್ತೀನಿ ನೋಡಿ. ಸೊಂಟದ ಬಂದು 32 ಇದೆ, ಹಾಗೆ ಲೆಂತ್ ಬಂದು 13.5 ಇದೆ ನೋಡಿ. ಈ ಮೆಜರ್ಮೆಂಟ್ಗೆ ನಾವು ಇವತ್ತು ಬ್ಲೌಸನ್ನು ಕಟ್ ಮಾಡೋಣ. ನಾನು ಮೊದಲಿಗೆ ಬಂದು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಲಿಕ್ಕೋಸ್ಕರ. ಹಾಗೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚು ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ನೀವು ಸಾದಾ ಬ್ಲೌಸ್ ಆದರೆ 2 ಇಂಚ್ವರೆಗೂ ಬಿಡ್ಬೋದು. 13.5 ಇಂಚು ಟೋಟಲ್ ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಹಾಗೆ ಆರ್ಮೋಲ್ ಡೌನಿಂಗ್ ಬಂದು 5.25 ಇಂಚ್ ಇಡ್ತಾಯಿದ್ದೀನಿ ನಾನು ಇದಕ್ಕೆ ನೋಡಿ. 5.25 ಇಂಚು ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಟೋಟಲ್ ಲೆಂತು, ಹಾಗೆ ಇದು ಆರ್ಮೋಲ್ ಡೌನಿಂಗಿಗೋಸ್ಕರ 5.25 ಇಂಚ್ ತಗೊಂಡಿದ್ದೀನಿ. ಇದು ನಮಗೆ 17 ಇಂಚ್ ಬರುತ್ತೆ ನೋಡಿ ಆರ್ಮೋಲು. ನಿಮಗೆ ತೋರಿಸ್ತೀನಿ ವಿಡಿಯೋ ಎಂಡವರೆಗೂ ನೋಡಿದರೆ. ಶೋಲ್ಡ್ರ್ ಮಾರ್ಜಿನ್ಗೋಸ್ಕರ 1/2 ಇಂಚು ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡ್ರ್ ಬಂದು 5.25 ಇಂಚ್ ಇಡ್ತಾ ಇದ್ದೀನಿ. ಇದಕ್ಕೆ ಕೆಳಗಡೆ ಕೂಡ 5.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕೋಣ ನೋಡಿ. ಇದು ಆರ್ಮೋಲ್ ಡೌನಿಂಗಿಗೋಸ್ಕರ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಚೆಸ್ಟ್ ಬಂದು 4ನೇ ಒಂದು ಭಾಗ ನಮಗೆ 9.5 ಬರುತ್ತೆ 38ರದ್ದು. ಹಾಗೆ 1.5 ಇಂಚು ಅಥವಾ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಇಡ್ತಾಯಿದ್ದೀನಿ. ಹಾಗೆ ಕೆಳಗಡೆ ಸೊಂಟ ಬಂದು 32 ಇದೆ, ಅದು 32 4ನೇ ಒಂದು ಭಾಗ 8 ಇಂಚ್ ಬರುತ್ತೆ. ಪ್ಲಸ್ 1 ಇಂಚು ನಾವು ಡಾಟ್ಗೋಸ್ಕರ ಆ್ಯಡ್ ಮಾಡಿ ಮಾರ್ಜಿನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನಾವು 5.25 ಇಂಚು ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಆರ್ಮೋಲ್ ಡೌನಿಂಗಲ್ಲಿ ಬ್ಯಾಕ್ ಸೈಡು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾನು ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆರ್ಮೋಲ್ ಡೌನಿಂಗ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾವು ಫ್ರೆಂಚ್ ಸ್ಕೇಲನ್ನು ತಗೊಂಡು ಮಾರ್ಕ್ ಮಾಡ್ಕೋಬೇಕು ನೋಡಿ. ಈ ಥರ ನಮಗೆ ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನಮಗೆ ಬ್ಯಾಕ್ ನೆಕ್ಕು, ಬ್ಯಾಕ್ ಸೈಡು ಆರ್ಮೋಲ್ ಶೇಪು. ಹಾಗೆ ನಾನು ನೆಕ್ ವಿಡ್ತ್ ಬಂದು 2.25 ಇಂಚ್ ಇಡ್ತಾ ಇದ್ದೀನಿ. ನಮಗೆ 2.5 ಇಂಚು ರೆಡಿ ಬರುತ್ತೆ 2.25 ಇಂಚ್ ಇಟ್ಟರೆ. ಹಾಗೆ ನೆಕ್ ಲೆಂತು ನಮಗೆ 7.25 ಇಂಚ್ ಬೇಕು ನೋಡಿ. 7.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದು. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಕಟ್ ಮಾಡೋಣ ಇದನ್ನು. ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡು ನಂತರ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡೋದು ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇವಾಗ ಸೆಂಟ್ರಲ್ಲಿ ಡಾಟನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ಅಲ್ಲಿ ನಾವು ಬ್ಯಾಕ್ ಸೈಡ್ ಡಾಟನ್ನ 1 ಇಂಚ್ ಬಿಟ್ಟಿದ್ದೀವಿ, ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಅದಕ್ಕಿಂತ ಜಾಸ್ತಿ ಹಿಡಿಬಾರ್ದು, ಇದನ್ನು 1 ಇಂಚ್ ಹಿಡಿದ್ರೆ ಸಾಕು. ಈ ರೀತಿ ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ. ಓಪನ್ ಸೈಡನ್ನು ನನ್ನ ಕಡೆ ಹಾಕೊಂಡಿದ್ದೀನಿ. ಅಂಚ್ ಪೀಸ್ ಏನು ಉಳಿದಿದೆ ಇದು ಡಬಲ್ ಪನ್ನ ಬಟ್ಟೆ 80 ಸೆಂಟಿಮೀಟ್ರ್ ಲೈನಿಂಗನ್ನು ನಾನು ತಗೊಂಡಿದ್ದೀನಿ. 38 ಚೆಸ್ಟ್ ಮೆಜರ್ಮೆಂಟಿಗೆ 80 ಸೆಂಟಿಮೀಟ್ರ್ ನಮಗೆ ಲೈನಿಂಗ್ ಆಗುತ್ತೆ. ಅದು ಡಬಲ್ ಪನ್ನ ಇದ್ದರೆ, ಸಿಂಗಲ್ ಪನ್ನ ಆದರೆ 1 ಮೀಟ್ರ್ ತಗೊಳ್ಳಿ ನೋಡಿ. ಇಲ್ಲಿ 1/2 ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ಉಕ್ಸ್ ಪಟ್ಟಿಗೋಸ್ಕರ ನಾನು ಆ್ಯಸ್ ಇಟ್ ಈಸ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿಗೆ ನೆಕ್ ವಿಡ್ತಿಗೆ ನ್ಯಾಚ್ ಹಾಕ್ಕೊಂತಿದ್ದೀನಿ. ಹಾಗೆ ಆರ್ಮೋಲ್ ಹೆಂಗಿದೆಯೋ ನಾವು ಬ್ಯಾಕ್ ಪಾರ್ಟ್ ಹಾಗೆ ಕಟ್ ಮಾಡ್ಕೊಂಡು ನಾವು ಚೆಸ್ಟು ಹಾಗೆ ಒಂದು ಪಾಯಿಂಟನ್ನು ಮಾರ್ಕ್ ಮಾಡ್ಕೋಣ. ಚೆಸ್ಟ್ ಪಾಯಿಂಟನ್ನು ನೋಡಿ, ಇಲ್ಲಿ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ರಿಮೂವ್ ಮಾಡೋಣ. ನಾವು ಇವಾಗ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಆರ್ಮೋಲನ್ನು, ಫ್ರಂಟ್ ಶೇಪ್ ಆರ್ಮೋಲನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ ಆ್ಯಸ್ ಇಟ್ ಈಸ್ ನಾನು ಒಂದು ಚೌಕ್ ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರಂಟ್ ನೆಕ್ ಲೆಂತ್ ಬಂದು ನಮಗೆ 7 ಇಂಚು ಮಾರ್ಕ್ ಮಾಡ್ಕೊತೀನಿ. ನೆಕ್ ಡೀಪ್ ಬಂದು, ಫ್ರಂಟ್ ನೆಕ್ ಡೀಪ್ ಬಂದು ನಾವು ಕ್ರಾಸಲ್ಲಿ ಮಾರ್ಕ್ ಮೆಜರ್ಮೆಂಟ್ ತಗೊಂಡಿದ್ವಿ ಅಷ್ಟೇ ತೊಗೋಬೇಕು. ನಾವು ಸ್ಟ್ರೈಟಾಗಿ ತಗೊಂಡ್ರೆ ಕಮ್ಮಿ ಬರುತ್ತೆ, 1.25 ಇಂಚು. ಇದು ಫ್ರಂಟ್ ಆರ್ಮೋಲ್ ಶೇಪ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮೇನ್ ಅಫೆಕ್ಸ್ ಡಾಟ್ ಪಾಯಿಂಟ್ ಬಂದು ನಾನು 9.5 ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ನೋಡಿ. ಇಲ್ಲಿ 9.5 ಪ್ಲಸ್ ಇಲ್ಲಿ ಮೇಲ್ಗಡೆ ಮಾರ್ಜಿನ್ ಹೋಗುತ್ತಲ್ಲ, ಹಾಗಾಗಿ ನಾನು ಟೋಟಲ್ 10 ಇಂಚ್ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ 9.5 ರೆಡಿ ಆಗುತ್ತೆ. ಹಾಗೆ 12.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕೋಣ. ನಾವು ಅಪೆಕ್ಸ್ ಟು ಅಪೆಕ್ಸ್ ಬಂದು 4 ಇಂಚ್ ಇಡ್ತಾಯಿದ್ದೀನಿ. ಇದಕ್ಕೆ ಅಪೆಕ್ಸ್ ಟು ಅಪೆಕ್ಸ್ ಬಂದು ನಾವು 4 ಇಂಚು ಮಾರ್ಕ್ ಮಾಡ್ಕೊತಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೊಂಡು ಡಾಟನ್ನು ಬಂದು ನಾನು 2.5 ಇಂಚು ಡಾಟ್ ಮಾರ್ಕ್ ಮಾಡ್ಕೊತೀನಿ ನೋಡಿ. ಒಂದು ಸೈಡ್ ಬಂದು 1.25, ಹಾಗೆ ಈ ಸೈಡ್ ಬಂದು 1.25 ಇಂಚು, ಟೋಟಲ್ 2.5 ಇಂಚಿಗೆ ಡಾಟಿಗೋಸ್ಕರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಮೆಜರ್ಮೆಂಟ್ಗೆ ಇಷ್ಟು ಸಾಕು ಅನ್ಕೋತೀನಿ.
ಹಾಗೆ ಆರ್ಮೋಲ್ ಡಾಟ್ಗೆ ಒಂದು ಮಾರ್ಕಿಂಗು. ಹಾಗೆ ಕೆಳಗಡೆಯಿಂದ ನೋಡಿ ಇಲ್ಲಿ 1.5 ಇಂಚು ಅಥವಾ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು 1/4 ಇಂಚಿಗೆ ಈ ಥರ ಒಂದು ಲೈನ್ ಹಾಕೋಣ. ಹಾಗೆ ಇಲ್ಲಿ ಒಂದು 3/4 ಇಂಚಿನಷ್ಟು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕ್ರಾಸಿಗೋಸ್ಕರ, ಬೆಲ್ಟು ಕ್ರಾಸಿಗೋಸ್ಕರ. ಹಾಗೆ ನಮಗೆ ಸೊಂಟದ ಅಳತೆ ಬಂದು 8 ಇಂಚು ಬೇಕು. ಹಾಗೆ ಡಾಟನ್ನು ನೋಡಿ ಇಲ್ಲಿ ಫ್ರಂಟ್ ಡಾಟನ್ನು ಇವೆರಡು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಫ್ರಂಟ್ ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಸೊಂಟದ ಅಳತೆ ಬಂದು ನಮಗೆ 8 ಇಂಚ್ ಬೇಕು. ನೋಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ಮಾರ್ಜಿನ್ ಸೇರಿಸಿ ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ 3 ಇಂಚು ಪ್ಲಸ್ ಇಲ್ಲಿಂದ ಕಂಟಿನ್ಯೂ ಟೋಟಲ್ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನಾವು ಡಾಟಿಂದ ಲೆಸ್ ಮಾಡಿದ್ದೀವಿ. ಎಕ್ಸ್ಟ್ರಾ ಮಾರ್ಜಿನ್ ಬಂದು 2 ಇಂಚ್ ಇಟ್ಟಿದ್ದೀವಿ ನಾವು, 2 ಇಂಚೇ ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಲೈನ್ ಹಾಕೋಣ ಎಕ್ಸ್ಟ್ರಾ ಮಾರ್ಜಿನಿಂದು. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇದನ್ನು ಇವಾಗ ಕಟ್ ಮಾಡೋಣ. ಇಲ್ಲಿಗೆ ನ್ಯಾಚ್ ಹಾಕೋಣ ನಾನು ಡಾಟಿಗೆ, ಎಲ್ಲ ಈಸಿಯಾಗಿ ನಮಗೆ ಮಾರ್ಕಿಂಗು ಗೊತ್ತಾಗುತ್ತೆ. ಹಾಗೆ ಬ್ಲೌಸ್ ಕಟ್ಟಿಂಗ್ ಸಂಬಂಧಪಟ್ಟ ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕ್ವಶನ್ಗಳಿಗೆ ಆನ್ಸರನ್ನು ಕೊಡ್ತೀನಿ. ನೋಡಿ ಈ ಥರ ನಾವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ನಾವು ಕ್ರಾಸ್ ಬೆಲ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲೇ ಬೇಕಾದರೆ ನಾವು ಕ್ರಾಸ್ ಬೆಲ್ಟನ್ನು ಮಾರ್ಕ್ ಮಾಡ್ಕೋಬೋದು. ಇದು ತುಂಬ ಈಸಿ ಮೆಥಡು. ನೋಡಿ ಈ ಥರ ಇದು ಕಂಟಿನ್ಯೂ ಏನು ಕಟ್ ಮಾಡಿದ್ದೀವಲ್ಲ ನಾವು ಫ್ರಂಟ್ ಪಾರ್ಟನ್ನು, ಅಲ್ಲೇ ನಾವು ಮಾರ್ಕ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಬೆಲ್ಟ್ ಎಷ್ಟು ಬೇಕು ಅನ್ನೋದು ನೋಡ್ಕೊಳ್ಳೋಣ. ನೋಡಿ ಬ್ಯಾಕ್ ಪಾರ್ಟನ್ನು ಹಾಗೆ ಫ್ರಂಟ್ ಪಾರ್ಟನ್ನು ಎರಡನ್ನೂ ಈ ರೀತಿ ಜೋಡಿಸಿದಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಬೆಲ್ಟು ಎಷ್ಟು ಬೇಕು ಅಂತೇಳಿ. ನಾವು 4th ಡಾಟನ್ನು ಬೇಕಾದರೆ ಬೆಲ್ಟಲ್ಲೇ ಎಕ್ಸ್ಟ್ರಾ ತೊಗೋಬೋದು. ನೋಡಿ ನಮಗೆ ಯಾಕಂದರೆ ಇದು ಬಾಡಿ ಮೆಜರ್ಮೆಂಟು. ಈಗ ನಾವು ರೆಡಿ ಬ್ಲೌಸು ಮೆಜರ್ಮೆಂಟ್ ಬ್ಲೌಸ್ ಆದರೆ ಈಸಿಯಾಗಿ ಅದರಲ್ಲಿ ಹೆಂಗೆ ಕಟ್ ಮಾಡ್ಬೋದು. ನೋಡಿ ಇದು ಎಷ್ಟಿದೆ, 2.25 ಇದೆ. 2.25 ಇಂಚ್ ಬೇಕು. ನನಗೆ ಸೈಡ್ ಡಾಟ್ ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಹಾಗಾಗಿ 2.25 ಇಂಚ್ ತಗೊತಾ ಇದ್ದೀನಿ. 2.25 ಇಂಚು ಪ್ಲಸ್ 1 ಇಂಚು ಸ್ಟಿಚಿಂಗ್ ಮಾರ್ಜಿನು. ಟೋಟಲ್ ನಮಗೆ ಬೆಲ್ಟ್ ಬಂದು 8 ಇಂಚ್ ಬೇಕು. 2 ಇಂಚು ಎಕ್ಸ್ಟ್ರಾ ಮಾರ್ಜಿನು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡು ನಮಗೆ ಎಷ್ಟು 2.25 ಅಂದರೆ ಇಲ್ಲಿಗೆ 3.25 ಆಗುತ್ತೆ. ನೋಡಿ ಮಾರ್ಜಿನ್ ಸೇರಿಸಿ ಇಲ್ಲಿ 2.25 ಪ್ಲಸ್ 1 ಇಂಚು ಟೋಟಲ್ಲು ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೂಡ 3.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಎಕ್ಸಾಕ್ಟಾಗಿ ನಮಗೆ ಬೆಲ್ಟು ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ತೋರಿಸ್ತೀನಿ ಕರೆಕ್ಟಾಗಿ ಬರುತ್ತೆ ಅಂತೇಳಿ. ಸೈಡ್ ಜಾಯಿಂಟ್ ಮಾಡಿದಾಗ ಒಂದು ಸರಿ ಕರೆಕ್ಟಾಗಿ ನಾವು ಚೆಕ್ ಮಾಡ್ಕೋಬೇಕು ಕಟ್ ಮಾಡ್ಬೇಕಾದ್ರೆ. ನೋಡಿ ಈ ಥರ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಕೆಳಗಡೆ ಕೂಡ ನಾನು ಮಾರ್ಜಿನನ್ನು ಫೋಲ್ಡ್ ಮಾಡ್ತೀನಿ ಬ್ಯಾಕ್ ಸೈಡು. ಇಲ್ಲಿ ಕೂಡ ಅಷ್ಟೇ ಬೆಲ್ಟಲ್ಲಿ ಮಾರ್ಜಿನನ್ನು ಫೋಲ್ಡ್ ಮಾಡಿದ್ದೀನಿ. ಈ ರೀತಿ ಇಟ್ಕೊಂಡಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಹೆಚ್ಚುವರಿ ನಾವು ಇದಕ್ಕೆ 4th ಡಾಟನ್ನು ಇಟ್ಕೊಂಡ್ರೆ ಬರುತ್ತೆ. ಬಟ್ ಇದು 3 ಡಾಟ್ ಬ್ಲೌಸ್ ಆಗಿರೋದ್ರಿಂದ ನೋಡಿ ನಾನು 4th ಡಾಟನ್ನು ಹಿಡ್ದಿಲ್ಲ. ನೋಡಿ ಈ ಥರ ನಾವು ಜಾಯಿಂಟ್ ಮಾಡಿದಾಗ ಕರೆಕ್ಟಾಗಿ ನಮಗೆ ಸೈಡ್ ಜಾಯಿಂಟ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಓಕೆ, ಇವಾಗ ಬಂದು ನಾವು ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ ಕಟ್ ಮಾಡ್ಕೊಳ್ಳಿಕ್ಕೆ ಆರ್ಮೋಲ್ ಎಷ್ಟಿದೆ ಅಂತ ಒಂದು ಸಾರಿ ನೋಡ್ಕೊಂಬಿಡಿ, ಚೆಕ್ ಮಾಡ್ಕೊಂಬಿಡಿ. ನೋಡಿ ಇದು ಬಂದು 8.25 ಇದೆ. 8.25 ಬರುತ್ತೆ. ನೋಡಿ 8.25 ಅಂದರೆ ಇಲ್ಲಿಗೆ 17 ಇಂಚು ಆಗುತ್ತೆ. 17 ಇಂಚು ನಮಗೆ ಆರ್ಮೋಲ್ ರೌಂಡಿಂಗ್ ಬೇಕು. ನೋಡಿ ಈ ಥರ ನಾನು 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿದ್ದರಿಂದ 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ನ ಬಿಡಲೇಬೇಕು. ಹಾಗೆ ಟೋಟಲ್ ಬ್ಲೌಸ್ ಲೆಂತು ಸ್ಲೀವ್ ಲೆಂತ್ ಬಂದು ನಮಗೆ 8.25 ಅಂದರೆ 8 ಇಂಚ್ ಇದೆ. ಬಟ್ ಅರ್ಧ ಇಂಚು ನಾನು ಮಾರ್ಜಿನ್ ಸೇರಿಸಿ 8.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೋಣ. ಲೈನ್ ಹಾಕೊಂಬಿಟ್ಟು ನೋಡಿ ನಾವು ಸ್ಲೀವ್ ಸೇಪ್ಗೋಸ್ಕರ ನಾನು 3.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಲೈನ್ ಹಾಕೋಣ. ಇವಾಗ ಬಂದು ನಮಗೆ ಆರ್ಮೋಲು 17 ಇಂಚಿದೆ. 17 ಅಂದರೆ 8.25 ಬರುತ್ತೆ. ನೋಡಿ ಈ ಥರ ಇಟ್ಕೊಂಡು 8.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಮಗೆ 7.25 ಇಂಚು, ಒಂದು ಅರ್ಧ ಇಂಚು 3/4 ಇಂಚು ಕಡಿಮೆ ಬರಬೇಕು ಸ್ಟ್ರೈಟಾಗಿ ನೋಡ್ಕೊಂಡಾಗ. ಇದಕ್ಕೆ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ಸೇಪನ್ನು ತೆಗಿಲಿಕ್ಕೆ ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈ ಮೆಥಡನ್ನು ನೀವು ಫಾಲೋ ಮಾಡಿದರೆ ಸ್ಲೀವು ಯಾವುದೇ ರಿಂಕಲ್ಸ್ ಕೂಡ ಬರೋಲ್ಲ. ನಮಗೆ ಫಿಟ್ಟಿಂಗ್ ಎಷ್ಟು ಬೇಕು ಬ್ಲೌಸಿಂದ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೊತಾ ಇದ್ದೀನಿ. ನಾವಿವಾಗ ಸ್ಲೀವ್ ಸೇಪನ್ನು ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ. ನೋಡಿ ಇವೆರಡು ಸೆಂಟ್ರಲ್ಲಿ ಇಟ್ಟು ಟೇಪ್ ಇಟ್ಟು ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೋಬೇಕು. ಈ ಲೈನ್ ಹಾಕೋದು ಈ ಬಾಕ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ತುಂಬ ಈಸಿಯಾಗಿ ನಮಗೆ ಸೇಪನ್ನು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇದರಲ್ಲಿ ಕೂಡ ಅಷ್ಟೇ ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದ್ರ ಸೆಂಟ್ರಲ್ಲಿ ಕೂಡ ಇನ್ನೊಂದು ಮಾರ್ಕ್ ಮಾಡ್ಕೋಬೇಕು.
ನೋಡಿ ಇವೆರಡಕ್ಕೂ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಎರಡಕ್ಕೂ ಒಂದೊಂದು ಲೈನನ್ನು ಹಾಕೋಣ. ನಮಗೆ ಈ ಥರ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ. ನೋಡಿ ಇಲ್ಲಿ ಕೂಡ ಅಷ್ಟೇ ಒಂದು ಲೈನ್ ಹಾಕೋಬೇಕು. ನಾವು ಇವಾಗ ಫ್ರೆಂಚ್ ಸ್ಕರ್ವ್ ಸ್ಕೇಲನ್ನು ತೆಗೆದುಕೊಂಡು ಇದನ್ನು ಈ ಥರ ಸೇಪಲ್ಲಿ ಮಾರ್ಕ್ ಮಾಡಿ, ಇದು ಸೆಂಟ್ರ್ ಪಾಯಿಂಟ್ ನೋಡಿ, ಸೆಂಟ್ರ್ ಪಾಯಿಂಟಿಗೆ ಈ ರೀತಿ ಇಟ್ಟು ಮೇಲ್ಗಡೆಯಿಂದ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಥರ ಕರೆಕ್ಟಾಗಿ ಕನೆಕ್ಟ್ ಆಗಬೇಕು ಅವು ಲೈನ್ ಟು ಲೈನು. ವಾಪಸ್ ಈ ಥರ ಇಟ್ಟಾಗ ನಮಗೆ ಈ ಥರ ಸೇಪ್ ಬರುತ್ತೆ. ನೋಡಿ ನಿಮಗೆ ತೋರಿಸ್ತೀನಿ, ಸ್ಲೀವ್ಗೂ ಹಾಗೆ ಬಾಡಿ ಪಾರ್ಟ್ಗೂ ಕೂಡ ಕರೆಕ್ಟಾಗೇ ಬರಬೇಕು ನಾವು ಕಟಿಂಗ್ ಮಾಡಿದ್ದು. ನೋಡಿ ಇದು ಫ್ರಂಟ್ ಸೇಪು. ಇವಾಗ ಬ್ಯಾಕ್ ಸೇಪ್ಗೋಸ್ಕರ ಇಲ್ಲಿ ಒಂದು 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನೋಡಿ ಈ ಲೈನಿಂದ ಆ ಜಾಯಿಂಟ್ ಇಲ್ಲಿಗೆ ನಾವು ಒಂದು ಮಾರ್ಕ್ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಕೂಡ ಅಷ್ಟೇ. ಇದು ನಮಗೆ ಪರ್ಫೆಕ್ಟಾಗಿ ಸ್ಲೀವ್ ಬರುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಪರ್ಫೆಕ್ಟಾಗಿ ಕೂಡ ಬರುತ್ತೆ ಇದು. ಇವಾಗ ಬಂದು ನೋಡಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ತೋರಿಸ್ತೀನಿ ಎಂಡಲ್ಲಿ ಆರ್ಮೋಲು ಕಟ್ ಮಾಡಿದ್ದಕ್ಕೂ ಇದಕ್ಕೂ ಕರೆಕ್ಟಾಗಿದೆಯಲ್ಲ ಅಂತೇಳಿ ಗೊತ್ತಾಗುತ್ತೆ. ತುಂಬ ಜನಕ್ಕೆ ಇದೊಂದು ಪ್ರಾಬ್ಲಮ್ ಆಗುತ್ತೆ, ಫ್ರಂಟ್ ಸೈಡಲ್ಲಿ ಬಟ್ಟೆ ನೆರಿಗೆ ಬಿದ್ದುಬಿಡುತ್ತೆ ನೋಡಿ ಸ್ಲೀವಲ್ಲಿ. ಆ ಪ್ರಾಬ್ಲಮ್ ಬರೋದು ಇದೇ ಕಾರಣಕ್ಕೋಸ್ಕರ. ನಾವು ಕರೆಕ್ಟಾಗಿ ಸ್ಲೀವ್ ಸೇಪು ಹಾಗೆ ಕ್ಯಾಪ್ ಹೈಟನ್ನು ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂದರೆ ತೊಂದರೆ ಆಗುತ್ತೆ. ನೋಡಿ ನಾವು ಇವಾಗ ಕಟ್ ಮಾಡಿದ್ದೀವಿ. ಒಂದು ಸರಿ ಬ್ಯಾಕ್ ಸೈಡ್ ಇಟ್ಟು ತೋರಿಸ್ಬಿಡ್ತೀನಿ. ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಟಿದ್ದೀನಿ ಮೇಲ್ಗಡೆಗೆ. ನೋಡಿ ಕರೆಕ್ಟಾಗಿ ಬರ್ತಾಯಿದೆ 100%. ಈ ಥರ ನೀವು ಕಟ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.